ಒಂದು ದಟ್ಟವಾದ ಕಾಡಿನಲ್ಲಿ ಒಂದು ವಯಸ್ಸಾದ ಸಿಂಹವಿತ್ತು. ಅದಕ್ಕೆ ವಯಸ್ಸಾಗಿದ್ದರಿಂದ ಮೊದಲಿನಂತೆ ವೇಗವಾಗಿ ಓಡಿ ಬೇಟೆಯಾಡಲು ಸಾಧ್ಯವಾಗುತ್ತಿರಲಿಲ್ಲ. ಹಸಿವಿನಿಂದ ಕಂಗಾಲಾದ ಸಿಂಹವು ಒಂದು ಉಪಾಯ ಮಾಡಿತು. ಸಿಂಹದ ಉಪಾಯ. ಸಿಂಹವು ತನ್ನ ಗುಹೆಯೊಳಗೆ ಮಲಗಿ ತನಗೆ ತುಂಬಾ ಹುಷಾರಿಲ್ಲ ಎಂದು ಕಾಡಿನಲ್ಲೆಲ್ಲ ಸುದ್ದಿ ಹಬ್ಬಿಸಿತು. ಇದನ್ನು ಕೇಳಿದ ಪ್ರಾಣಿಗಳು ಪಾಪ ಸಿಂಹರಾಜನಿಗೆ ಆರಾಮವಿಲ್ಲ ಎಂದು ವಿಚಾರಿಸಿಕೊಳ್ಳಲು ಒಂದೊಂದಾಗಿ ಗುಹೆಯೊಳಗೆ ಹೋದವು. ಆದರೆ ಗುಹೆಯೊಳಗೆ ಹೋದ ಯಾವ ಪ್ರಾಣಿಯೂ ವಾಪಸ್ ಬರಲಿಲ್ಲ. ಹಸಿದಿದ್ದ ಸಿಂಹವು ತನ್ನನ್ನು ನೋಡಲು ಬಂದ ಪ್ರಾಣಿಗಳನ್ನು ಒಂದೊಂದಾಗಿ ತಿಂದು ಸುಖವಾಗಿತ್ತು. ನರಿಯ ಪ್ರವೇಶ. ಒಂದು ದಿನ ಬುದ್ಧಿವಂತ ನರಿಯೊಂದು ಸಿಂಹದ ಆರೋಗ್ಯ ವಿಚಾರಿಸಲು ಅಲ್ಲಿಗೆ ಬಂದಿತು. ಅದು ಗುಹೆಯ ಒಳಗೆ ಹೋಗದೆ ದೂರಿಂದಲೇ ನಿಂತು, ಸಿಂಹರಾಜರೇ, ಈಗ ನಿಮ್ಮ ಆರೋಗ್ಯ ಹೇಗಿದೆ ಎಂದು ಕೇಳಿತು. ಸಿಂಹವು ಒಳಗಿನಿಂದಲೇ ಮೆಲ್ಲಗೆ, ನನ್ನ ಆರೋಗ್ಯ ತುಂಬಾ ಕೆಟ್ಟಿದೆ ನರಿರಾಯ, ದಯವಿಟ್ಟು ಒಳಗೆ ಬಂದು ನನ್ನ ಜೊತೆ ಸ್ವಲ್ಪ ಹೊತ್ತು ಮಾತನಾಡು ಎಂದು ಕರೆಯಿತು. ನರಿಯ ಜಾಣ್ಮೆ. ನರಿಯು ಗುಹೆಯ ಮುಂದಿನ ನೆಲವನ್ನು ಸೂಕ್ಷ್ಮವಾಗಿ ಗಮನಿಸಿತು. ನಂತರ ಅದು ನಗುತ್ತಾ ಹೀಗೆ ಹೇಳಿತು. ಕ್ಷಮಿಸಿ ಸಿಂಹರಾಜರೇ, ನಾನು ಒಳಗೆ ಬರಲು ಸಾಧ್ಯವಿಲ್ಲ, ಏಕೆಂದರೆ ಇಲ್ಲಿ ಗುಹೆಯ ಒಳಗೆ ಹೋದ ಪ್ರಾಣಿಗಳ ಹೆಜ್ಜೆ ಗುರುತುಗಳು ಮಾತ್ರ ಕಾಣಿಸುತ್ತಿವೆ. ಆದರೆ ಒಂದೇ ಒಂದು ಪ್ರಾಣಿ ಕೂಡ ಗುಹೆಯಿಂದ ಹೊರಗೆ ಬಂದ ಹೆಜ್ಜೆ ಗುರುತು ಕಾಣಿಸುತ್ತಿಲ್ಲ. ಹೀಗೆ ಹೇಳಿದ ನರಿಯು ಅಲ್ಲಿಂದ ತಕ್ಷಣ ಓಡಿ ಹೋಗಿ ತನ್ನ ಪ್ರಾಣ ಉಳಿಸಿಕೊಂಡಿತು. ಈ ಕಥೆಯ ನೀತಿ, ಮೋರಲ್.